ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ. ಮೈಸೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆ ಆಗುತ್ತಾ ಅಂತ ಬಂದಾಗ ದಿನೇಶ್ ಗುಂಡೂರಾವ್ ಅವರ ಪ್ರತಿಕ್ರಿಯೆ, ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ಸಿಎಂ ಹಾಗೂ ಡಿಸಿಎಂ ಎಲ್ಲರೂ ಕೂಡ ಹೈಕಮಾಂಡ್ ಮಾತಿಗೆ ಬದ್ಧರಾಗಿದ್ದೇವೆ. ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಎಲ್ಲರಿಗೂ ಸಿಎಂ ಆಗಬೇಕು ಅನ್ನುವಂಥ ಆಸೆ ಇದ್ದೇ ಇರುತ್ತೆ. ಆದರೆ ಯಾರು ಆಗಬೇಕು ಅಂತ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ. ನೀವು ಕೂಡ ಸಿಎಂ ರೇಸ್ನಲ್ಲಿ ಇದ್ದೀರಾ ಎಂಬ ವಿಚಾರಕ್ಕೆ ನನಗೆ ಆಸೆ ಇದೆ, ಆದರೆ ಸಮಯ ಸಂದರ್ಭ ಎಲ್ಲವನ್ನ ನಿರ್ಧರಿಸುತ್ತೆ. ಕಾಂಗ್ರೆಸ್ ಹೈಕಮಾಂಡೇ ಅಂತಿಮವಾಗಿ ತೀರ್ಮಾನ ತೆಗೆದುಕೊಳ್ಳುತ್ತೆ ಎಂದಿದ್ದಾರೆ. ಸಿಎಂ ಡೆಪ್ಟಿ ಸಿ ಎಲ್ಲರೂ ಹೇಳುವಂಥದ್ದೇನೋ ನಮ್ಮ ಹೈಕಮಾಂಡ್ ತೀರ್ಮಾನ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಎಲ್ಲರೂ ಕೂಡ ಎಲ್ಲರೂ ಒಪ್ಕೊಳ್ಳುವಂಥದ್ದು ತಯಾರಾಗಿರುವಂಥದ್ದು. ಎಲ್ಲರೂ ಹೈಕಮಾಂಡ್ ತೀರ್ಮಾನ ಇದು ಅಂತಿಮ ಈ ವಿಚಾರದಲ್ಲಿ, ಆಯಿತಾ? ನೋಡಿ, ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ, ನಮ್ಮ ಶಿವಕುಮಾರ್ ಅವರು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಇನ್ನೇನು ಅದ್ರ ಬಗ್ಗೆ ಚರ್ಚೆ ಏನು? ನಾವು ನೋಡಪ್ಪ, ಅದು ನೋಡಿ, ಆ ವಿಷಯಕ್ಕೆ ಸುಮ್ಮನೆ ನಮ್ಮನ್ನು ಎಳೆದು ತರಬೇಡಿ, ಆಯಿತಾ? ಇವತ್ತು ನಾವೆಲ್ಲ ಒಂದಾಗಿ ಚೆನ್ನಾಗಿ ಹೋಗ್ತಾ ಇದ್ದೀವಿ, ಯಾವುದೇ ಸಮಸ್ಯೆ ಇಲ್ಲ. ಏನೇ ನೀವು ತಿಳ್ಕೊಳ್ಳಿ ಅಂದ್ಕೊಳ್ಳಿ, ಒಂದು ಎಲ್ಲೂ ಕೂಡ ಸಿ ಎಮ್ಮು ಡೆಪ್ಟಿ ಸಿ ಎಮ್ಮು ನಮ್ಮ ಲೀಡರ್ಸ್ ಮಧ್ಯೆ ಒಂದು ಕೂಡ ಕೆಲಸ ಕಾರ್ಯಗಳಲ್ಲಿ ಡಿಫ್ರೆನ್ಸಸ್ ಇಲ್ಲ, ಯಾವುದ್ರಲ್ಲೂ ಇಲ್ಲ. ಆಸೆ ಎಲ್ರಿಗೂ ಇರ್ತದೆ ರೀ, ಆಸೆ ಇರೋದಿಲ್ಲ ಅಂತಲ್ಲ. ಆ ಸಮಯ ಸಂದರ್ಭ ಬಂದಾಗ ನೋಡೋಣ. ಈಗ ಯಾಕೆ ಸುಮ್ಮನೆ ನೋಡಿ, ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಹೇಳಿದ್ಮೇಲೆ ಮುಗೀತಲ್ಲ, ಆಯ್ತು. ಎಲ್ಲರೂ ಹೇಳೋದು. ಇನ್ನು ವಿಪಕ್ಷ ಬಿಜೆಪಿ ಏನಿದೆ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗ್ಬಿಟ್ಟಿದೆ. ಭಾಷಣ ಬಿಗಿಯೋದ್ರಲ್ಲಿ ವಿಜೇಂದ್ರ, ಅಶೋಕ್ ಜೋಶಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಸಚಿವ ದಿನೇಶ್ ಗುಂಡೂರಾವ್ ವಾಗ್ದಾಳಿ ನಡೆಸಿದ್ದಾರೆ. ರೈತರ ಸಮಸ್ಯೆಗಳನ್ನ ಕೇಂದ್ರಕ್ಕೆ ತಲುಪಿಸ್ತಾ ಇಲ್ಲ, ಕೇಂದ್ರದಲ್ಲಿ ಸಂಸದರು ಧ್ವನಿ ಎತ್ತುತ್ತಿಲ್ಲ, ಇವರಿಗೇನು ಜವಾಬ್ದಾರಿ ಇಲ್ವಾ ಅಂತೇಳಿ ಗುಂಡೂರಾವ್ ಪ್ರಶ್ನೆ ಮಾಡಿದ್ದಾರೆ. ಸಂಪೂರ್ಣ ನಿಷ್ಕ್ರಿಯಾಗಿದೆ ಈ ವಿರೋಧ ಪಕ್ಷ. ಮತ್ತು ಅವ್ರ ಹೇಳಿಕೆಗಳು ಕೂಡ ಮಾಹಿತಿ ಇಲ್ಲದೇ ನೋಡಿ. ನಿನ್ನೆ ಅಶೋಕ್ ಅವರು ಮತ್ತು ವಿಜೇಂದ್ರ ಅವರು ಹೇಳಿದ್ದಾರೆ, ಅದ್ಯಾರೋ 63% ಭ್ರಷ್ಟಾಚಾರ ಇದೆ ಅಂತ ಹೇಳಿದ್ರು ನಮ್ಮ ಮೇಲೆ ಹೇಳಿದ್ರಲ್ಲ, ಅದು ಅವ್ರ ಸರ್ಕಾರದ ಅವಧಿಯಲ್ಲಿ ಆಗಿರುವಂಥ ಸರ್ವೆಯಲ್ಲಿ ಉಪಲೋಕಾಯುಕ್ತ ಹೇಳಿರುವಂಥದ್ದು. ಅವ್ರ ಸರ್ಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇದ್ದಂಥ ಒಂದು ಭ್ರಷ್ಟಾಚಾರ, ಆಯಿತಾ? ಅದನ್ನು ನಮ್ಮ ಮೇಲೆ ಹೇಳ್ತಾ ಇದ್ದಾರೆ. ಅವ್ರಿಗೆ ಅಷ್ಟು ಕೂಡ ಮಾಹಿತಿ ಗೊತ್ತಿಲ್ಲ, ಕೊರತೆ ಇದೆ. ಮತ್ತು ಇವತ್ತು ವಿರೋಧ ಪಕ್ಷದಲ್ಲಿರುವಂಥ ಗೊಂದಲ, ಅಲ್ಲಿ ಬಿ ಜೆ ಪಿಯವರು ವಿರೋಧ ಪಕ್ಷ ನಾಯಕರನ್ನು ತೆಗಿಬೇಕು ಅಂತ ಒಂದು ಕಡೆ ಹೊರಟಿದ್ದಾರೆ, ಅಧ್ಯಕ್ಷರನ್ನು ತೆಗಿಬೇಕು ಅಂತ ಒಂದು ಕಡೆ ಹೊರಟಿದ್ದಾರೆ. ಅವರಲ್ಲಿ ಏನಾದರೂ ಒಗ್ಗಟ್ಟಿದೆಯಾ? ಸೊ ಅದಕ್ಕೋಸ್ಕರ ನಮ್ಮನ್ನು ಟೀಕೆ ಮಾಡೋದಕ್ಕಿಂತ ಇವತ್ತು ಕೇಂದ್ರದಿಂದ ನಮಗೆ ಅನ್ಯಾಯ ಆಗ್ತದೆ. ನಮ್ಮ ಕಬ್ಬಿನ ಬೆಳೆಗಾರರ ಪರವಾಗಿ ಕೇಂದ್ರ ಸರ್ಕಾರ ನಿಲ್ಲಿಲ್ಲ, ಮೆಕ್ಕೆಜೋಳ ರೈತರ ಪರವಾಗಿ ಕೇಂದ್ರ ಸರ್ಕಾರ ನಿಲ್ಲಿಲ್ಲ. ಪ್ರಹ್ಲಾದ್ ಜೋಶಿ, ಆರ್ ಅಶೋಕು, ವಿಜೇಂದ್ರ ಬರೀ ಭಾಷಣ ಬಿಗಿತಾರೆ, ರೈತರ ಜೊತೆ ಹೋಗೋರು ಮಲ್ಕೊಳ್ತಾರೆ, ಹುಟ್ಟುಹಬ್ಬ ಮಾಡ್ತಾರೆ. ನ್ಯಾಯ ಕೊಡಿಸೋದಕ್ಕೆ ಇವ್ರಿಗೆ ತಾಕತ್ತಿಲ್ಲ. ಏನು ಹೇಳ್ಬೇಕು ನಾವು ಅವ್ರಿಗೆ? ಏನಂತ ಹೇಳ್ಬೇಕು ಇವ್ರಿಗೆ ನಾವು? ಬರೀ ಪ್ರಚಾರಕ್ಕೆ ಮಾಡೋದಕ್ಕೆ, ಮೈಕ್ಗಳ ಮುಂದೆ ಮಾತಾಡೋದಕ್ಕಲ್ಲ. ಅವ್ರದ್ದು ಜವಾಬ್ದಾರಿ ಇದೆ ತಾನೇ, ಕೇಂದ್ರದಲ್ಲಿ ಅವ್ರದ್ದೇ ಸರ್ಕಾರ ತಾನೇ. ಯಾಕೆ ಅವ್ರು ಸಹಾಯ ಮಾಡ್ತಾಯಿಲ್ಲ? ಇಷ್ಟೊಂದು ಎಂ ಪಿಗಳು ಗೆದ್ದು ಹೋಗ್ತಾರೆ, ಬಾಯೇ ಬಿಚ್ಚೋದಿಲ್ಲಲ್ಲ ಎಂ ಪಿಗಳು. ಕೇಂದ್ರದಲ್ಲಿ ಏನೂ ಮಾಡ್ತಾಯಿಲ್ಲ ಅವರು. ಇವತ್ತು ಈ ಸಂಪೂರ್ಣ ನಿಷ್ಕ್ರಿಯ ಆಗಿದೆ ಈ ವಿರೋಧ ಪಕ್ಷ. ಮತ್ತು ಅವ್ರ ಹೇಳಿಕೆಗಳು ಕೂಡ